ಕಾಂಗ್ರೆಸ್ ಪಕ್ಷವು ಮಹಿಳೆಯರ, ಬಡವರ ಹಾಗೂ ಯುವಕರ ಪರವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಕಾಂಗ್ರೆಸ್ ಪಕ್ಷದ ಮಹಿಳಾ ಘಟಕದ ಜಿಲ್ಲಾ ಅಧ್ಯಕ್ಷೆ ಸುಮಿತ್ರಾ ಗೋಳ್ಬಾಳ್ ತಿಳಿಸಿದ್ದಾರೆ. ಅವರು ನವನಗರದ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ, ಬಿಜೆಪಿ ಪಕ್ಷದ ಸರ್ಕಾರ ಮಹಿಳಾ ಸಬಲೀಕರಣದ ಬಗ್ಗೆ ನೀಡಿದ ಭರವಸೆಗಳು ಈಡೇರಿಸಿಲ್ಲ ಎಂದು ಆರೋಪಿಸಿದರು. ಮಹಿಳೆಯರಿಗಾಗಿ ಪ್ರತಿಶತ 33ರಷ್ಟು ಮೀಸಲಾತಿಯನ್ನು ಕಾನೂನುಬದ್ಧವಾಗಿ ಜಾರಿಗೆ ತರಬೇಕು. ಈ ವಿಷಯದಲ್ಲಿ ವಿಳಂಬ ಅಸಮಾಧಾನಕ್ಕೆ ಕಾರಣವಾಗಿದೆ ಎಂದು ತಿಳಿಸಿದ ಅವರು, ಕೇಂದ್ರ ಸರ್ಕಾರ ಬೇಡಿಕೆ ಈಡೇರದೇ ಇದ್ದಲ್ಲಿ ಮುಂದಿನ ದಿನಮಾನದಲ್ಲಿ ಉಗ್ರ ಸ್ವರೂಪದ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾಗಿರುವಂಥ ಎಸ್.ಸಿ. ನಂಜಯ್ಯನಮಠ ಮಾತನಾಡಿ, ಮಹಿಳಾ ಮೀಸಲಾತಿಗಾಗಿ ಕಾಂಗ್ರೆಸ್ ಪಕ್ಷವು ಯಾವುದೇ ವಿರೋಧವಿಲ್ಲ. ಆದರೆ ಅದು ಸಂವಿಧಾನಬದ್ಧವಾಗಿ ಹಾಗೂ ನಿಯಮಾನುಸಾರವಾಗಿ ಜಾರಿಗೆ ಆಗಬೇಕು ಎಂದು ಹೇಳಿದರು. ಮಸೂದೆಗಳನ್ನು ತುರ್ತಾಗಿ ಅಂಗೀಕರಿಸುವ ಬದಲು ಸಮಗ್ರ ಚರ್ಚೆ ಅಗತ್ಯ. ಜನಗಣತಿ ಪೂರ್ಣಗೊಳ್ಳದೆ ಮೀಸಲಾತಿ ಜಾರಿಗೆ ಮುಂದಾಗುತ್ತಿರುವುದು ರಾಜಕೀಯ ಉದ್ದೇಶ ಸೂಚಿಸುತ್ತಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ರಾಜ್ಯ ಮಹಿಳಾ ಕಾಂಗ್ರೆಸ್ ಕಾರ್ಯದರ್ಶಿ ಮಂಜುಳಾ ಕಮತಗಿ ಮಾತನಾಡಿ, ಮಹಿಳೆಯರು ಸಬಲೀಕರಣಕ್ಕಾಗಿ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಅವರು ಆಗ್ರಹಿಸಿದರು. ಇದೇ ಸಂದರ್ಭದಲ್ಲಿ ಮಹಿಳಾ ಮೀಸಲಾತಿ ಜಾರಿಗೆಗೆ ಒತ್ತಾಯಿಸಿ ಕಾಂಗ್ರೆಸ್ ಪಕ್ಷದ ಮಹಿಳಾ ಘಟಕದ ವತಿಯಿಂದ ಸಹಿ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಮಹಿಳಾ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇವತ್ತು ಸಬಲೀಕರಣ ಮಹಿಳೆಯರಿಗೆ ಅನುಕೂಲ ಆಗಲಿ ಅಂತೇಳಿ ನಮ್ಮ ಕಾಂಗ್ರೆಸ್ ಸರ್ಕಾರ 33% ಈಗಲೇ ಮಾಡಬೇಕಂತ ಹೇಳಿ ನಾವು ಪ್ರತಿಭಟನೆಯನ್ನು ಮಾಡಿದ್ದೀವಿ. ಸಾವಿರಾರು ಮಹಿಳೆಯರ ಜೊತೆ ನಮ್ಮ ಎಲ್ಲ ಜಿಲ್ಲಾದಾಗೂ ನಮ್ಮ ಪ್ರತಿಭಟನೆ ನಡೆದೈತು. ಇವತ್ತು ನಮ್ಮ ವಿರೋಧಿಯತೆ ಹೆಂಗಾಗ್ತದೆ, ವಿರೋಧಿ ಆಗಂಗಿಲ್ಲ. ನಮ್ಮ ಹಕ್ಕನ್ನು ನಾವು ಕೇಳುವಂಥ ಅಧಿಕಾರಕ್ಕೆ ನಮಗೆ ತಕ್ಷಣ BJP ಸರ್ಕಾರದವರು ಅದು ಜಾರಿಗೆ ತರಬೇಕು. ಈ ದಿಢೀರಂತ ಹೇಳಿ ತಂದಿದ್ದಕ್ಕಷ್ಟೇ ನಮ್ಗೆ ಈ ಇಲೆಕ್ಷನ್ ಪರವಾಗಿ ಇಟ್ಕೊಂಡು ಒಂದು ಮಾಡುವಂಥದ್ದು ಅದಕ್ಕೆ ಮಾತ್ರ ನಾವು ವಿರೋಧ ಮಾಡಿದ್ವಿ. 33% ಯಾವಾಗಲೂ ಕಾಂಗ್ರೆಸ್ ಪಕ್ಷ ವಿರೋಧ ಮಾಡಿಲ್ಲ. ಕಾಂಗ್ರೆಸ್ ಪಕ್ಷ ಮಹಿಳೆಯರ ಪರವಾಗಿ, ಬಡವರ ಪರವಾಗಿ ಯಾವಾಗಲೂ 33% ಕೊಡಲೇಬೇಕು. ಇಷ್ಟೇ ನಮ್ಮ ಹೋರಾಟ. ಇಷ್ಟೇ ಇನ್ನು ಮುಂದೆ ಆದರೂ ನಮ್ಮ 33% ಕೊಡಲಿಲ್ಲ ಅಂದರೂ ನಾವು ಇನ್ನೂ ಉಗ್ರವಾಗಿ ನಾವೆಲ್ಲ ಜಿಲ್ಲಾ ಅಲ್ಲ ಈಗ ಇಡೀ ದೇಶದ ಅವಶ್ಯಕ್ಕೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ ರಾಜ್ಯ ಮಟ್ಟದಲ್ಲಿ ಇಲ್ಲ, ರಾಷ್ಟ್ರ ಮಟ್ಟದಲ್ಲಿ ವಿರೋಧ ಇಲ್ಲ. ವಿಧಾನಗಳ ಪ್ರಕಾರ ಮಾಡಿ, ಇನ್ನು 6 ತಿಂಗಳ ಕಾಲ ಮಸೂದೆ ಇಲಾಖೆಯವರು ಇಲ್ಲ, ಸಿದ್ಧತೆ ಮಾಡಿಕೊಳ್ಳಿ, ಮನವೊಲಿಕೆ ಮಾಡಿ. ವಿರೋಧ ಪಕ್ಷದ ಸಭೆ ನಡೆಸಿಲ್ಲ. ಯಾವುದೇ ಒಂದು ಮಸೂದೆ ನೀಡಬೇಕಾತಂದ್ರೆ ಒಮ್ಮೆ ಚರ್ಚೆ ಮಾಡಬೇಕಾಗ್ತದೆ. ವಿರೋಧ ಪಕ್ಷದ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗ್ತದೆ. ತರಾತುರಿಯಲ್ಲಿ ಪಾಸ್ ಆಗಿದ್ದರೆ 5 ರಾಜ್ಯದ ಚುನಾವಣೆ ಒಳಗೆ ಮಹಿಳಾ ಮೀಸಲಾತಿ BJP ಮಾಡಿದ್ದೆ, ಅದಕ್ಕೆ ವೋಟ್ ಹಾಕಲಿ ಅಂತ ಕೇಳುವಂಥದ್ದು. ಆಗಲಿಲ್ಲ, ಕಾಂಗ್ರೆಸ್ನವರು, TMC ಅವರು, ಉಳಿದ ಪಕ್ಷಗಳು ವಿರೋಧ ಮಾಡಿದ್ರೆ ಇವರೆಲ್ಲ ವಿರೋಧ ಮಾಡ್ಯಾರ, ಇವ್ರು ವೋಟ್ ಹಾಕ್ಬೇಡ್ರಿ ಅಂತ ಹೇಳುವಂಥ ಒಂದು ದುರ್ಬುದ್ಧಿ ಇದರಲ್ಲಿ ಸ್ಪಷ್ಟವಾಗಿ ಕಾಣ್ತದೆ ಅನ್ನುವಂಥದ್ದು ನಮ್ಮ ಆಪಾದನೆ. ಕಾಂಗ್ರೆಸ್ ಪಕ್ಷ ಮಹಿಳಾ ಮೀಸಲು ವಿರೋಧಿಗೆ ವಿರೋಧ ಇಲ್ಲ. ಅದರ ಮಂಡನೆಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ವಿಧಿವಿಧಾನಗಳ ಪ್ರಕಾರ, ನಿಯಮಾನುಸಾರ, ಸಂವಿಧಾನದ ಪ್ರಕಾರ ಜಾರಿ ಮಾಡೋದಕ್ಕೆ ನಮ್ಮ ಆಗ್ರಹ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ನಂದಿನಿ ಸತ್ಪತಿ ಒರಿಸ್ಸಾ ಆ ಸಂದರ್ಭದಲ್ಲಿ ಬೆಂಬಲ ನೀಡಿ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿರ್ತಕ್ಕಂಥ ಕಾಮನ್ವೆಲ್ತ್ಗೂ ಕೂಡ ಅಂಬೇಡ್ಕರ್ ಅವರ ಸಂವಿಧಾನದ ಸಮಿತಿಯಲ್ಲೂ ಕೂಡ ಅನೇಕ ಕೌಲನ್ನವರು, ವಿದ್ಯಾರ್ಥಿ ಪಂಡಿತರು ಅಂತಕ್ಕಂಥವರು ಅನೇಕರು ಸದಸ್ಯರಿರ್ತಕ್ಕಂಥದ್ದು. ನಮ್ಮ ಯಾವ ವಿರೋಧದಲ್ಲೂ ಕೂಡ ಮಹಿಳಾ ಮೀಸಲಾತಿಗಿಲ್ಲ. ಆದರೆ ನೀವು ಇದರಲ್ಲಿ ರಾಜಕೀಯ ಮಾಡ್ತಾ ಇದ್ದೀರಿ ಮೋದಿಯವರು, BJP. ಏನು 3 ದಿವಸದ ತುರ್ತದ ಸಭೆಯ ಅವಶ್ಯಕತೆ ಏನಿತ್ತು? ನೀವು ವಿಚಾರ ಮಾಡಿರಿ. 5 ರಾಜ್ಯಗಳಲ್ಲಿ ಚುನಾವಣೆ ನಡೆದಿದೆ. ಎಲ್ಲ MP ಅಲ್ಲದ. ಈ 5 ರಾಜ್ಯದಲ್ಲಿ ಚುನಾವಣೆ ನಡೆದಾಗ ನೀವು ಈ ಬಿಲ್ಲನ್ನು ಇರ್ತಕ್ಕಂಥದ್ದು ಅವಶ್ಯಕತೆ ಇದೆ. 2011ರಿಂದ ಇಲ್ಲಿವರೆಗೆ ಜನಗಣತಿ ಆಗಿಲ್ಲ. ಅದನ್ನು ಆಗಲಾರ್ದೆ ಹ್ಯಾಕ್ ಮಾಡ್ತಾರೆ. ಡಿಲಿಮಿಟೇಷನ್ ಆ್ಯಕ್ಟ್ ಮಾಡಿ ಮೀಸಲಾತಿಯನ್ನು ಮಾಡಲಿಕ್ಕೆ
ಮೀಸಲಾತಿಯನ್ನು ಒಮ್ಮಿಂದ ಮಗಲೇ ಸದಸ್ಯರೇ ಇದ್ದಾಗ, ಕೆಲವು ಸದಸ್ಯರು ಇದ್ದಾಗ ಮಾಡಿರ್ತಕ್ಕಂಥದ್ದು ನಿಮ್ಮ ಅಂದರೆ ಎರಡು ಕಲ್ಲು ವಾಸಾತು. ನಾವು ಮಹಿಳಾ ಮೀಸಲಾತಿಯನ್ನು ಮಾಡಿದ್ದೀವಿ ಅಂಥೇಳಿ ಹೆಣ್ಮಕ್ಳಿಗಿಂತ ಇಂಥ ಶಮಾಚಿ ನೀವು ವಿಧಿವಿಧಾನಗಳನ್ನು ಗಾಳಿಗೆ ತೂರಿ ಮಾಡ್ತಾ ಇದ್ದೀರಿ, ಮಾಡಬೇಡ ಅಂತೇಳಿ ಯಾರು ವಿರೋಧ ಮಾಡ್ತಾರೋ ಅವರಿಗೆ ಮಹಿಳಾ ವಿರೋಧಿ ಇವರು ಅಂತೇಳಿ ತೆಲಿಗೆ ಅಡಿಪಟ್ಟಿ ಕಟ್ಟುವಂಥ ಕೆಲಸದಲ್ಲಿ ಮೋದಿಯವರಿದ್ದು ಸ್ಪಷ್ಟವಾಗಿ ಕಾಣ್ತದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಹರಿಯುತ್ತಿರುವ ನದಿಗಳು ಬೇಸಿಗೆಯಲ್ಲಿ ಖಾಲಿ ಆಗುತ್ತಿರುವ ಸಮಯದಲ್ಲಿ ನೀರಿನ ಬವಣೆ ಉಂಟಾಗುತ್ತಿದ್ದರೆ, ಇನ್ನೊಂದೆಡೆ ಅಕ್ರಮ ಮರಳು ಮಾಫಿಯಾ ಹೆಚ್ಚಾಗುತ್ತಿದೆ. ಕೃಷ್ಣಾ, ಘಟಪ್ರಭಾ ಹಾಗೂ ಮಲಪ್ರಭಾ ನದಿ ಪಾತ್ರದಲ್ಲಿ ನಡೆಯುತ್ತಿರುವ ಅಕ್ರಮ ಮರಳುಗಾರಿಕೆಯಿಂದಾಗಿ ನದಿಯ ಪಾತ್ರದಲ್ಲಿ ತತ್ತರಗೊಳ್ಳುತ್ತಿದೆ. ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಎಷ್ಟೇ ಕಟ್ಟುನಿಟ್ಟಾಗಿ ಜಾರಿಗೆ ತಂದರೂ ರಾಜಕೀಯ ಒತ್ತಡದಿಂದ ಏನೂ ಮಾಡಲು ಸಾಧ್ಯವಿಲ್ಲ ಎಂದು ಸ್ಥಳೀಯರು ಮಾತಾಗಿದೆ. ಇದರಿಂದ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಸೇರಿದಂತೆ ಕಂದಾಯ ಹಾಗೂ ಪೊಲೀಸ್ ಇಲಾಖೆ ಸ್ಥಳೀಯ ಮಟ್ಟದಲ್ಲಿ ಶಾಮೀಲಾಗಿದೆ. ಯಾವುದೇ ತೊಂದರೆ ಇಲ್ಲದೆ ಸಾಗಾಣಿಕೆ ಸಹಕಾರ ನೀಡಲಾಗುತ್ತಿದೆ ಎಂಬ ಆರೋಪದ ಮಾತು ಸಹ ಕೇಳಿ ಬರುತ್ತದೆ. ಕೆಳಮಟ್ಟದಿಂದ ಹಿಡಿದು ಮೇಲ್ಮಟ್ಟದವರೆಗೆ ಲಂಚಾವತಾರ ಇರುವುದರಿಂದ ಇದು ಸಾಮಾನ್ಯವಾಗಿ ಬಿಟ್ಟಿದೆ. ಆದರೆ ಸಾಮಾನ್ಯ ಜನರಿಗೆ, ಮಧ್ಯಮ ವರ್ಗದವರಿಗೆ ಮನೆ ಕಟ್ಟಬೇಕಾದರೆ ಕನಸಿನ ಮಾತು. ಏಕೆಂದರೆ ಒಂದು ಟಿಪ್ಪರ್ 3.5 ಬ್ರಾಸ್ಗೆ 20,000 ರೂಪಾಯಿಗಳ ದರ ನಿಗದಿ ಮಾಡಲಾಗಿದೆ. ಅಕ್ರಮವಾಗಿ ಮರಳು ಸಾಗಾಣಿಕೆಗೆ ಎಲ್ಲರೂ ಮುಟ್ಟಿಸಲೇಬೇಕು. ಇಷ್ಟು ಖರ್ಚು ಆಗುತ್ತದೆ. ಆ ಹೊರೆ ಮರಳು ಯಾರು ಖರೀದಿಸುತ್ತಾರೆ ಅವರ ತಲೆಗೆ ಬೀಳುತ್ತದೆ. ಮನೆ ಕಟ್ಟಬೇಕಾದರೆ ಮರಳು ಅಗತ್ಯ, ಮರಳು ಬೇಕಾದರೆ ಲಂಚ ಅಗತ್ಯ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಜಿಲ್ಲಾಡಳಿತ ಹಾಗೂ ಸಚಿವರ ವಿರುದ್ಧ ಸಾರ್ವಜನಿಕರು ಹಿಡಿ ಶಾಪ ಹಾಕುತ್ತಿದ್ದಾರೆ. ನಮ್ಗೆ ಏನು ಹೇಳಿಲ್ಲ ಬಿಟ್ಟಿಲ್ಲ ರೀ ಏಕರಿ ರಾತ್ರಿನಾರ ಸರ್ ಅಲ್ಲಿ ಏನದ ಏನು ನೋಡ್ರಿ ಅದು JCB ಯಾವ ರೀತಿ ಮಾಡ್ಯಾರ ನೋಡ್ರಿ ಸರ್. ಅದನ್ನ ಅದು ಕವರ್ ಮಾಡ್ಕೊರಿ ಸರ್. ಅದನ್ನ ಅವ್ರು ತಿಪ್ಪಿ ಗೊಬ್ಬರ ಬಿಡ್ರಿ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಘಟಪ್ರಭಾ, ಕೃಷ್ಣಾ ನದಿ, ಮಲಪ್ರಭಾ ನದಿಗಳು 3 ನದಿಗಳು ಇಲ್ಲಿ ಇರುವಂತಹ ಮರಳು ಮಾಫಿಯಾ ವಿಪರೀತವಾಗಿ ಬೆಳೀತಾ ಇದೆ. ಆ ಮರಳು ಮಾಫಿಯಾದಿಂದ ಮನೆ ಕಟ್ಟೋರಿಗೆ, ಬೇರೆ ಬೇರೆ ಕೆಲಸ ಕಾಮಗಾರಿಗಳಿಗೆ ಬೇಕಂತ ಉಸುಗನ್ನ ಇವತ್ತು ಡಬಲ್ ರೇಟ್ನಾಗ ಮಾರಿ ಇವತ್ತು ಸಾರ್ವಜನಿಕರು ತುಂಬ ತೊಂದರೆಯನ್ನು ಮಾಡ್ತಾ ಇದ್ದಾರೆ. ಈ ಮರಳು ಮಾಫಿಯಾ ಬೆಳಿಲಿಕ್ಕೆ ಕಾರಣ ಜಿಲ್ಲಾ ಉಸ್ತುವಾರಿ ಸಚಿವರ ಸಹಕಾರ ಇದೆ ಅಂತ ನಮಗೆ ಸಂಶಯ ಬರ್ತಾ ಇದೆ. ಯಾಕಂತಂದ್ರೆ ಮೊನ್ನೆ ನಡೆದಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಏನು ಬಾಗಲಕೋಟೆ ಉಪಚುನಾವಣೆಯಲ್ಲಿ ಉಸ್ತುವಾರಿ ಸಚಿವರು ಮಾಯ ಆಗಿದ್ರು. ಆದರೆ ಇವತ್ತು ನೋಡಿದ್ರೆ ಮರಳು ಮಾಫಿಯಾದಲ್ಲಿ ಅವರು ಜಿಲ್ಲಾ ಆಡಳಿತದ ವ್ಯವಸ್ಥೆಯನ್ನು ಸರಿಯಾಗಿ ನಿರ್ವಹಿಸದೇ ಆಗದಿರೋದಕ್ಕೆ ಇವತ್ತು ಬಹಳ ವಿಪರೀತವಾಗಿ ಮರಳು ಮಾಫಿಯಾ ನಡೀತಾ ಇದೆ. ಹೀಗಾಗಿ ಕೃಷ್ಣಾ ಮತ್ತು ಮಲಪ್ರಭಾ, ಘಟಪ್ರಭಾದಲ್ಲಿ ಅವ್ಯಾಹತವಾಗಿ ನಡೆಯುವಂತಹ ಮರಳು ಮಾಫಿಯಾಕ್ಕೆ ಇದನ್ನ ಕಡಿವಾಣ ಹಾಕುವರು ಯಾರು? ಜಿಲ್ಲಾ ಉಸ್ತುವಾರಿ ಸಚಿವರ ಕೆಲಸ ಕಾರ್ಯಗಳೇನು? ಜಿಲ್ಲಾಡಳಿತದ ಕೆಲಸ ಕಾರ್ಯಗಳೇನು? ಇದು ಹೆಸರಿಗಷ್ಟೇ ಜಿಲ್ಲಾಡಳಿತವೋ, ಹೆಸರಿಗಷ್ಟೇ ಉಸ್ತುವಾರಿ ಸಚಿವರು? ಅದು ಬಹಳ ನಮಗೆ ದಿಗ್ಭ್ರಮೆ ಆಗಿದೆ. ಹಾಗಾಗಿ ಈಗ ನಡೆಯುವಂತಹ ನಿರಂತರವಾಗಿ ಅವ್ಯಾಹತವಾಗಿ ನಡೆಯುವಂತಹ ಮರಳಿ ಮಾಫಿಯಾಕ್ಕೆ ಕಡಿವಾಣ ಹಾಕೋಕೆ ಜಿಲ್ಲಾಡಳಿತ ವಿಫಲ ಆಗೈತಿ. ಜಿಲ್ಲಾಡಳಿತ ಕೂಡಲೇ ಕ್ರಮ ತೆಗೆದುಕೊಳ್ಬೇಕು. ಇಲ್ಲದ ಇವತ್ತಂದ್ರೆ ಸಾರ್ವಜನಿಕವಾಗಿ ನಾವು ನಾಗರಿಕ ಹಿತರಕ್ಷಣಾ ಸಮಿತಿ ಹೆಸರಿನಲ್ಲಿ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗುತ್ತೆ ಅನ್ನೋದು ಜಿಲ್ಲಾಡಳಿತಕ್ಕೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಈ ಮೂಲಕ ನಾವು ಮಾಧ್ಯಮ ಮೂಲಕ ತಾವು ಗಮನವನ್ನು ಸೆಳೆತಾ ಇದ್ದೇವೆ.